ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕೆ ಡಿ ಫಿಲಮ್ನ ನೋಡ್ಕೊಂಬಂದೀನಿ. ಸೊ ಕೆ ಡಿ ಅಂದರೆ ಕಾಳಿದಾಸ್ ಅಂತ ಅಂದ್ಬಿಟ್ಟು, ಸೊ ಅದನ್ನು ಶಾರ್ಟ್ ಫಾರ್ಮಲ್ಲಿ ಕೆ ಡಿ ಅಂತ ಮಾಡಿದ್ದಾರೆ. ಸೊ ಈ ಫಿಲಮು ಹೇಗಿತ್ತು ಮತ್ತು ಸ್ಟೋರಿ ಹೇಗಿತ್ತು, ಆಮೇಲೆ ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಆಮೇಲೆ ಸಂಜಯ್ ದತ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಅವ್ರದ್ದೆಲ್ಲ ಆ್ಯಕ್ಟಿಂಗು ಹೇಗಿತ್ತು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಆಮೇಲೆ ಡೈರೆಕ್ಷನಿಗೆ ಬರೋದಾದರೆ ಪ್ರೇಮ್ ಅವರು ಚೆನ್ನಾಗಿ ಮಾಡಿದಾರೋ ಇಲ್ವೋ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಮತ್ತು ಇನ್ಯಾಕೆ ತಡ, ಬನ್ನಿ ಶುರು ಮಾಡೋಣ. ಸಿನಿಮಾ ವಿಚಾರಕ್ಕೆ ಬರೋದಾದರೆ ಫಸ್ಟ್ ಆಫ್ ಆಲು ಇದೊಂದು ಕಮರ್ಷಿಯಲ್ ಫಿಲಮ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಪ್ರೇಮ್ ಇದ್ದಲ್ಲಿ ಕಮರ್ಷಿಯಲಿಟಿ ಸೂಪರ್ ಯಥೇಚ್ಛವಾಗಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಇಲ್ಲಿ ಏನು ನೋಡಬೇಕು ಅಂತ ಅಂದರೆ ಮೇಯ್ನಾಗಿ ಈ ಸ್ಟೋರಿ ಬಂದ್ಬಿಟ್ಟು ಒಂದು 1970s 1980ಸಲ್ಲಿ ಈ ಸ್ಟೋರಿ ನಡೆಯುತ್ತೆ ಅಂತ ಅನಿಸುತ್ತೆ. ಯಾಕೆ ಅಂತ ಅಂದರೆ ಆಗಿನ ಕಾಲದ್ದು ಕೆಂಪು ಬಸ್ಗಳು, ಆಮೇಲೆ ಡಬಲ್ ಡೆಕ್ಕರ್ ಬಸ್ಗಳು, ಇದೆಲ್ಲ ತೋರಿಸಿದ್ದಾರೆ. ಸೊ ನಿಮಗೆ ಆ ಫೀಲ್ ಬರುತ್ತೆ. ಸೊ ಆ ಫೀಲ್ ಬರೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ ನಮ್ಮ ಡೈರೆಕ್ಷನ್ ಟೀಮ್ ಅವರು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲ ಥರನೂ ಲೈಕ್ ಈ ಎಕ್ಸಾಂಪಲ್ ಚಿತ್ರಮಂದಿರ ಆಗಿರ್ಬೋದು, ಆಮೇಲೆ ಯಾವಾಗಲೂ ಈ ಐಕಾನಿಕ್ ಪ್ಲೇಸಸ್ನೂ ಕೂಡ ತೋರಿಸಿದ್ದಾರೆ. ಸೊ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಸೊ ಇದೊಂದು 1970s 1980s ಫಿಲಮ್ ಇದು. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಮೇನ್ಲಿ ಇಲ್ಲಿ ಒಂದು 5 ಕ್ಯಾರೆಕ್ಟರು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಈ 5 ಕ್ಯಾರೆಕ್ಟರು ಏನಿದೆಯೋ ಮೇನ್ ಕ್ಯಾರೆಕ್ಟರ್ಸು, ಸೊ ಅದು ಬಂದ್ಬಿಟ್ಟು ಇಡೀ ಏನು ಫಿಲಮ್ ಇದೆಯೋ ಆ ಫಿಲಮ್ಗೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ನೀವು ಕ್ಲೈಮ್ಯಾಕ್ಸಿಗೆ ಬರೋದಾದರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಇಲ್ಲಿ ಈ 5 ಜನಕ್ಕೂ ಏನು ಲಿಂಕು ಅಂತ ಅಂದ್ಬಿಟ್ಟು. ಸೊ ಮಧ್ಯದಲ್ಲಿ ಒಬ್ಬರು ಸೂಪರ್ ಸ್ಟಾರ್ ಬರ್ತಾರೆ. ಆ ಸೂಪರ್ ಸ್ಟಾರ್ ಹೆಸರೇ ಭೈರವ ಅಂತ. ಸೊ ಭೈರವ ಯಾರು ಅಂತ ಅಂದ್ಬಿಟ್ಟು ನಿಮ್ಗಾಗಲೇ ಟ್ರೈಲರ್ ಮುಖಾಂತರ ಗೊತ್ತಾಗಿದೆ, ಕೆ ಡಿ ಟ್ರೈಲರ್ ಮುಖಾಂತರ. ಸೊ ಅದೊಂದು ಸಸ್ಪೆನ್ಸ್ ಆಗಿರುತ್ತೆ. ಸೊ ಅವರು ಹೇಗೆ ಬರ್ತಾರೆ, ಯಾವ ರೀತಿಯಲ್ಲಿ ಒಂದು ಎಂಟ್ರಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಸಖತ್ತಾಗಿದೆ. ಆ್ಯಕ್ಚುಲಿ ಫಿಲಮಲ್ಲಿ ನೋಡ್ಬೇಕು ನೀವು, ಕ್ರೇಜಿ ಅನಿಸುತ್ತೆ. ಸೊ ಭೈರವ ಎಂಟ್ರಿ ತೋರಿಸ್ತಾ ಇದ್ದಾಗ. ಸೊ ಒನ್ಲೈನ್ ಕತೆ ಏನಪ್ಪ ಈ ಸ್ಟೋರಿದು ಅಂತ ಅಂದರೆ, ಒಬ್ಬ ಸಖತ್ತು ಸ್ಮೂತಾಗಿರೋ ಹುಡುಗ ಹೇಗೆ ರೌಡಿಯಾಗಿ ಟರ್ನ್ ಆಗ್ತಾನೆ ಅನ್ನೋದೇ ಫಿಲಮು. ಸೊ ರೌಡಿ ಏನಕ್ಕೆ ಆಗ್ತಾನೆ, ಯಾವುದಕ್ಕೋಸ್ಕರ ಆಗ್ತಾನೆ, ಆಮೇಲೆ ಅವರು ಅವನ್ನ ರೌಡಿ ಮಾಡೋಕ್ಕೋಸ್ಕರ ಹೆಂಗೆ ಪ್ರವೋಕ್ ಮಾಡ್ತಾರೆ ಅನ್ನೋದೇ ಈ ಫಿಲಮ್ಮು. ಸೊ ಏನಪ್ಪ ಅಂತ ಅಂದರೆ ಇಲ್ಲಿ ಧ್ರುವ ಸರ್ಜಾ ಅವರು ಫುಲ್ಲು ಸ್ಮೂತ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಮೇಲೆ ಅದೇ ಥರ ನೀವು ನೆಕ್ಸ್ಟು ಲೈಕ್ ಇಂಟರ್ವಲ್ ಆಗಿ ನೆಕ್ಸ್ಟ್ ಸೀನ್ ಹೋಗ್ತಿದ್ದಂಗೆ ಅವರು ಹಿಂಗಿದ್ರ ಅಂತ ಅನಿಸ್ಬಿಡುತ್ತೆ. ಆ ಲೆವೆಲ್ಲಿಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಂದರೆ ಆ್ಯಕ್ಟಿಂಗಿಂತ ಆ ಸ್ಟೋರಿ ಆ ಥರ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟು ಸಂಜಯ್ ದತ್ ಅವ್ರದ್ದು ಏನು ಆ್ಯಕ್ಟಿಂಗ್ ಬರೋದಾದ್ರೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ಬಾಲಿವುಡ್ಡಿಂದ ಕರೆಸ್ಬಿಟ್ಟು ಏನೋ ಒಂದು ಸುಮ್ಮನೆ ಗೆಸ್ಟ್ ರೋಲ್ ಥರ ಮಾಡ್ತಾರಲ್ಲ, ಸೊ ಆ ಥರ ಮಾಡಿಲ್ಲ ಇಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರೇ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟು ಶಿಲ್ಪಾ ಶೆಟ್ಟಿ ಆಗಿರ್ಬೋದು. ಸೊ ಶಿಲ್ಪಾ ಶೆಟ್ಟಿ ಅವರು ಸಂಜಯ್ ದತ್ ಅವರ ವೈಫ್ ಆಗಿ ಮಾಡಿದ್ದಾರೆ. ಸೊ ಅವ್ರಿಗೆ ಆಮೇಲೆ ನೆಕ್ಸ್ಟು ಇಲ್ಲಿ ಇನ್ನೊಂದು ಟ್ರ್ಯಾಕ್ ಕೊಡ್ತಾ ಇರುತ್ತೆ, ನಾನು ಹೇಳಿದ್ನಲ್ಲ ಧ್ರುವ ಸರ್ಜಾ ಅವ್ರದ್ದು. ಸೊ ಧ್ರುವ ಸರ್ಜಾ ಮತ್ತು ರಮೇಶ್ ಅರವಿಂದ್ ಇದ್ದಾರೆ. ಸೊ ಅವ್ರದ್ದು ಇವ್ರಿಗೂ ಮತ್ತು ಈ ಸಂಜಯ್ ದತ್ಗೂ ಮತ್ತು ಈ ಶಿಲ್ಪಾ ಶೆಟ್ಟಿ ಅವ್ರಿಗೂ. ಸೊ ಈ 5 ಜನಕ್ಕೂ ಏನು 5 ಜನ ಅಲ್ಲ 4 ಜನಕ್ಕೂ ಏನು ಕನೆಕ್ಷನ್ ಅಂತ ಅಂದ್ಬಿಟ್ಟು ನೀವು ಫಿಲಮ್ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಲಾಸ್ಟಿಗೆ ನಿಮಗೆ ಗೊತ್ತಾಗುತ್ತೆ ಏನೋ ಒಂದು ಕನೆಕ್ಷನ್ ಸಿಗ್ತಾ ಇರುತ್ತೆ, ಬಟ್ ಸಿಗ್ತಾ ಇರಲ್ಲ. ಎಲ್ಲೋ ಅನಿಸ್ತಾ ಇರುತ್ತೆ, ಆದರೆ ಅನಿಸ್ತಾ ಇರಲ್ಲ. ಅಂದರೆ ಲೈಕ್ ಇವ್ರು 4 ಜನಕ್ಕೂ ಕನೆಕ್ಷನ್ ಇದೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು ರವಿಚಂದ್ರನ್ ಅವರು ಇದ್ದಾರೆ ಇದರಲ್ಲಿ. ಸೊ ರವಿಚಂದ್ರನ್ ಅವರು ನಮ್ಮ ರಮೇಶ್ ಅರವಿಂದ್ ಅವ್ರ ಜೊತೆ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟು ನಾನು ಹೇಳಿದ್ನಲ್ಲ ನಿಮಗೆ, ಸೊ ಇದು 1970s 80s ಬೆಂಗಳೂರಲ್ಲಿ ಹೇಗೆ ನಡೀತಾ ಇತ್ತು, ಹೇಗಿತ್ತು ಅಂತ ಅಂದ್ಬಿಟ್ಟು ಒಂದು ವಿಜುವಲೈಸೇಷನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಆಗಿನ ಕಾಲದ್ದು CM ಹೇಗಿದ್ದರು, ಸೊ ಅವ್ರದ್ದಷ್ಟು ಒಂದು ಒಡನಾಟ ಹೆಂಗಿತ್ತು, ಈ ಥರ ಒಂದು ತೋರಿಸಿದ್ದಾರೆ.
ಆಮೇಲೆ ಸಾಂಗ್ಸಿಗೆ ಬರೋದಾದರೆ ಸಾಂಗ್ಸು ಸೂಪರಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಈ ಸತಿ ಪ್ರೇಮ್ ಅವರು ಜಾಸ್ತಿ ಗ್ರಾಫಿಕ್ಸ್ ಯೂಸ್ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ದ ವಿಲನ್ ನೋಡ್ಬೋದು, ಡೈನೋಸರು ಅವು ಇವೆಲ್ಲ ಕರೆಸ್ತಾರೆ, ಬಟ್ ಅಷ್ಟು ಏನಂತ ಅನ್ಬೋದು ಗ್ರಾಫಿಕ್ಸ್ ಯೂಸ್ ಮಾಡಿಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಅಂದರೆ ಎಲ್ಲೆಲ್ಲಿ ಸಾಂಗು ಬೇಕಾಗಿರುತ್ತೋ ಅಲ್ಲಲ್ಲಿ ಅದೊಂದು ಸಾಂಗ್ಸ್ನ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಫೈಟಿಂಗಿಗೆ ಬರೋದಾದರೆ ಫೈಟಿಂಗ್ ಅಂತೂ ಎಲ್ಲ ಇಂಟೆನ್ಸ್ ಆಗಿರುತ್ತೆ. ಸೊ ಅದಕ್ಕೆ ಈ ಫಿಲಮ್ನ ರೇಟೆಡ್ ಮಾಡಿದ್ದಾರೆ. ಸೊ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋದಾದರೆ ಹುಷಾರಾಗಿ ಕರ್ಕೊಂಡೋಗಿ. ಯಾಕೆ ಅಂತ ಅಂದರೆ ಇದು ರೇಟೆಡ್ಡು. ಒನ್ ಲೈಕ್ PVR, ಐನಾಕ್ಸು ಅವರು ID ಪ್ರೂಫ್ ಕೇಳ್ಬೋದು. ನೀವು ನಿಮಗೋಸ್ಕರ ಬುಕ್ ಮಾಡಿರ್ತೀರ, ಬಟ್ ಮಕ್ಕಳು ಅಲ್ಲಿ ಅದು ಆ ಫಿಲಮ್ನ ನೋಡೋಂಗಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಹೈ ಲೆವೆಲಾಗಿ ಫೈಟಿಂಗು ಮತ್ತು ಬ್ಲಡ್ ಶೆಡ್ಡಿಂಗು ಇದೆಲ್ಲ ಇದೆ. ಬಟ್ ದ ಫಿಲಮ್ ನೀಡ್ಸ್ ಇಟ್. ನೀವು ಹೆಂಗೆ ಹೇಳ್ಬೋದು ಅಂತಂದರೆ ಇಂಟರ್ವಲ್ವರೆಗೂ ಒಂಥರ ಇಂಟೆನ್ಸಿಟಿ ಇರುತ್ತೆ. ಇಂಟರ್ವಲ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಇಂಟೆನ್ಸಿಟಿ. ಸೆಟ್ ಆಗಲ್ಲ ಹೋಗೆ ನಂಗೂ ನಿಂಗೂ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಇದೆಯಲ್ಲ, ಸೊ ಅದನ್ನು ಥಿಯೇಟ್ರಲ್ಲಿ ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸ್ತು ನನಗೆ. ಯಾಕೆ ಅಂದರೆ ಅದನ್ನು ಲೈಕ್ ಔಟ್ ಆಫ್ ಕಂಟ್ರಿ ಮಾಡಿದ್ದಾರೆ ಶೂಟಿಂಗ್ ಅಂತ ಅನ್ನಿಸ್ತು. ಸೊ ಇಷ್ಟ ಆಗಿತ್ತು ಈ KD ಮೂವಿದು ರಿವ್ಯೂ. ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗಿಗೆ ಪ್ರಶಂಸೆ ಕೊಡಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಮಗೆ ಓಲ್ಡ್ ಧ್ರುವ ಸರ್ಜಾ ಅವ್ರು ಸಿಕ್ಕಿದ್ದಾರೆ ಆ ಥರ ಹೇಳ್ಬೋದು. ಮೇನ್ ಕ್ಯಾರೆಕ್ಟರು ಅಂದರೆ ಲೈಕ್ ಟರ್ನಿಂಗ್ ಪಾಯಿಂಟ್ ಆಫ್ ದ ಸ್ಟೋರಿ ಬಂದ್ಬಿಟ್ಟು ಹೀರೋಯಿನ್ದು. ಸೊ ಹೀರೋಯಿನ್ನು ಅದು ಹೇಗೆ ಸ್ಟೋರಿನ ಟರ್ನ್ ಮಾಡ್ತಾರೆ ಅನ್ನೋದು ನೀವು ಹೋಗ್ಬಿಟ್ಟು ಥಿಯೇಟ್ರಲ್ಲೇ ನೋಡಿಕೊಂಡು ನನ್ನ ಈ ಫಿಲಮ್ನ ರೇಟಿಂಗು 4 ಔಟ್ ಆಫ್ 5 ಅಂತ ಹೇಳ್ಬೋದು. ಈ 1 ಸ್ಟಾರ್ ಯಾಕೆ ತೆಗ್ದೀನಿ ಅಂತ ಅಂದರೆ ಒಂದೊಂದು ಸತಿ ಓವರ್ ಆಗುತ್ತೆ, ಬಟ್ ಆ ಕ್ಯಾರೆಕ್ಟರು ಮತ್ತು ಆ ಏನು ಕತೆ ಇರುತ್ತೋ ಅದಕ್ಕೆ ಬೇಕು ಅಂತ ಅನಿಸುತ್ತೆ. ಸೊ ಆ್ಯಕ್ಚುಲಿ ವಿ ಆರ್ ವೇಟಿಂಗ್ ಫಾರ್ KD 2 ಅಂತಲೂ ಹೇಳ್ಬೋದು. ಇಲ್ಲಿವರೆಗೂ ಈ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು. ಮತ್ತು ಮುಂದೆ ಇದೇ ಥರ ಹೊಸ ಥರ ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.